ಅಮ್ಮ, ಹ್ಮ್, ನಾನು ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಯಾವ ವಿಷಯದ ಬಗ್ಗೆನೋ? ನಾಳೆ ನಡೆಯೋ ನಮ್ಮ ಎಂಗೇಜ್ಮೆಂಟ್ ಬಗ್ಗೆ ಅಮ್ಮ. ಅದ್ರಲ್ಲೇನೋ ಸೀಕ್ರೆಟ್ ಇದೆ, ಸಪ್ರೇಟ್ ಆಗಿ ಮಾತಾಡ್ಬೇಕು ಅಂತಿದ್ಯಾ? ಸರಿ, ನಡೆಯಪ್ಪ. ಕಾತ್ಯಾಯನಿಯವ್ರು ಫೋನ್ ಮಾಡಿದ್ರಮ್ಮ. ನಾನು ಇದ್ದಾಗಲೇ ಫೋನ್ ಬಂತಲ್ಲ. ನೀನು ಇಷ್ಟೊಂದು ಸೀರಿಯಸ್ ಆಗೋಂಥ ವಿಷಯ ಏನು ಹೇಳಿದ್ಲು? ನಾಳೆ ನಡಿಬೇಕಾಗಿರೋ ನಮ್ಮ ಎಂಗೇಜ್ಮೆಂಟ್ನ ಕ್ಯಾನ್ಸಲ್ ಮಾಡು ಅಂದರು. ಅಮ್ಮ ಪ್ಲೀಸ್, ನೀನು ಟೆನ್ಷನ್ ಮಾಡ್ಕೋಬೇಡಮ್ಮ. ಟೆನ್ಷನ್ ಮಾಡ್ಕೊಳ್ದೆ ಒಂದು ಲೋಟ ಹಾಲು ಕುಡಿಲ್ಲ? ಈ ಮದುವೆ ಹಿಂದೆ ಇರೋ ಉದ್ದೇಶ ಬರೀ ನೀವು ಇಷ್ಟ ಕಷ್ಟ ಅಲ್ಲ, ಸೂರ್ಯನ ಬಿಡುಗಡೆನೂ ಸೇರಿದೆ ಅಂತ ಗೊತ್ತು ತಾನೆ? ಗೊತ್ತಮ್ಮ, ಆದ್ರೆ ಏನು ಆದ್ರೆ? ನಾಳೆ ನೀವಿಬ್ರು ನಿಶ್ಚಿತಾರ್ಥ ಆಗುತ್ತೆ, ಆಮೇಲೆ ಹಿರಣ್ಮಯಿ ಸಾಕ್ಷಿ ಹೇಳೋದನ್ನ ತಡಿಬೋದು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಅಂಥದ್ರಲ್ಲಿ ಈಗ ಫೋನ್ ಮಾಡಿ ನಿಶ್ಚಿತಾರ್ಥ ಕ್ಯಾನ್ಸಲ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳ. ಅದನ್ನ ಕೇಳ್ಕೊಂಡು ಬಂದು ನೀನ್ ನನಗೆ ರಿಪೋರ್ಟ್ ಮಾಡ್ತಿದ್ಯಾ? ಅಮ್ಮ ಪ್ಲೀಸ್ ನನ್ನ ಮಾತು ಕೇಳಿ. ನಮ್ಮ ಎಂಗೇಜ್ಮೆಂಟ್ನ ಪರ್ಮನೆಂಟಾಗಿ ಕ್ಯಾನ್ಸಲ್ ಮಾಡು ಅಂತ ಹೇಳ್ತಿಲ್ಲ ಅವರು. ಮತ್ತೆ ನಾಳೆ ಬದಲು ಇನ್ನೊಂದು 2-3 ದಿನ ಕಳೆದ್ಮೇಲೆ ಇಟ್ಕೋಬೋದಾ ಅಂತ. ಅದರಿಂದ ಅವ್ರಿಗೇನು ಲಾಭ? ಹಿರಣ್ಮಯಿ ಶಿವು ನಮ್ಮ ಲೆವೆಲ್ಗೆ ಅದು ಒಂದೇ ಸ್ಟೇಜ್ ಮೇಲೆ ಎಂಗೇಜ್ಮೆಂಟ್ ಆಗ್ತಿರೋದು ಕಾತ್ಯಾಯನಿಯವ್ರಿಗೆ ಇಷ್ಟ ಆಗ್ತಿಲ್ಲ. ನಾಳೆ ಹಿರಣ್ಮಯಿ ಶಿವು ಎಂಗೇಜ್ಮೆಂಟ್ ಮುಗಿಲಿ, ಒಂದು 2-3 ದಿನ ಕಳೆದ್ಮೇಲೆ ನಮ್ಮ ಎಂಗೇಜ್ಮೆಂಟ್ ಇನ್ನೂ ಗ್ರ್ಯಾಂಡಾಗಿ ಮಾಡ್ಕೊಳ್ಳೋಣ ಅಂತ ಕೇಳ್ತಿದ್ದಾರೆ ಅಷ್ಟೇ. ಆದರೆ ನಾಳೆನೇ ಎರಡೂ ಜೋಡಿದು ನಿಶ್ಚಿತಾರ್ಥ ಮಾಡಿಬಿಡಿ ಅಂತ ತೀರ್ಮಾನ ಮಾಡಿರೋದು ಮಾವನು ವರದರಾಜು ಅವರು. ಈಗ ನಾನು ಬೇರೆ ಥರ ಹೇಳಿದ್ರೆ ಮಾವನೇ ಒಪ್ಪಲ್ಲ ಕಣೋ. ಮತ್ತೇನಮ್ಮ ಮಾಡೋದೀಗ? ಬೇರೆ ಆಪ್ಷನ್ನೇ ಇಲ್ಲ. ನಿಮ್ಮ ಎಂಗೇಜ್ಮೆಂಟ್ ಕೂಡ ನಾಳೆನೇ ನಡೆದ್ಬಿಡ್ಲಿ. ಮದುವೆನ ಬೇಕಾದರೆ ನೀನು ಕಾತ್ಯಾಯನಿ ಡಿಸೈಡ್ ಮಾಡಿರೋ ಹಾಗೆ ಮಾಡೋಣ. ಕಾತ್ಯಾಯನಿಯವ್ರು ಒಪ್ಪಲ್ಲ ಅನ್ಸುತ್ತಮ್ಮ. ನಾನು ಒಪ್ಪಿಸ್ತೀನಿ, ಮಾತಾಡ್ತೀನಿ ಅವನ ಹತ್ರ. ನೀನು ಹೋಗಿ ಕೆಲಸ ನೋಡು. ಹೋಗೋ. ಶಿವು, ತಗೊಳ್ಳಿ. ಏನ್ ಮಾಡ್ತಿದ್ದೀರಾ? ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ. ಬಿಡಿ ನನ್ನ ಕೈನ. ನೀನೇ ನಿನ್ ಕೈಯಾರ ಕಾಫಿ ಯಾರಾದ್ರೂ ನೋಡಿದ್ರೆ ತಪ್ಪು ತಿಳ್ಕೊಂತಾರೆ. ಕೈ ಬಿಡಿ. ಬೇಡ ಬೇಡ ಪ್ಲೀಸ್. ಹಾಗಾದ್ರೆ ಕಾಫಿ? ನಿನ್ನ ಸ್ನೇಹದಿಂದ
ಈಗ ನೀನ್ ಕುಡಿ. ಬೇಡ. ಗಂಡ ಹೆಂಡತಿ ಇಬ್ರು ಒಂದೇ ಲೋಟದಲ್ಲಿ ಕಾಫಿ ಹಂಚ್ಕೊಂಡು ಕುಡಿದ್ರೆ ಜೀವನದಲ್ಲೂ ಕಷ್ಟ ಸುಖನ ಸಮವಾಗಿ ಹಂಚ್ಕೋತಾರಂತೆ. ಮೊದಲು ನಾವಿಬ್ರು ಗಂಡ ಹೆಂಡತಿ ಅನ್ನಿಸ್ಕೊಳ್ಳೋಣ, ಆಮೇಲೆ ಬೇಕಾದ್ರೆ ಮದ್ವೆ ಆದ್ಮೇಲೆ ಹೇಳ್ತೀನಿ. ನೀನಾ ಶಿವುಗೆ ರಾಣಿನೇ ಆಗಿರ್ಬೋದು, ಆದ್ರೆ ನನಗೆ ಯಾವತ್ತಿದ್ರೂ ಈ ಮನೇಲಿ ಟೀ ಕಾಫಿ ಸಪ್ಲೈ ಮಾಡೋ ಕೆಲಸದವ್ರ ಥರನೇ ಕಾಣೋದು. ನನ್ಗೇನು ಬೇಸರ ಇಲ್ಲ, ಆದ್ರೆ ನನಗೆ ಹೊಟ್ಟೆ ಉರಿತಿದೆ. ನನ್ನ ನಿಶ್ಚಿತಾರ್ಥ ಮದುವೆ ಜೊತೆಗೆ ನಿಂದು ಆಗ್ತಿದ್ಯಲ್ಲ ಅಂತ. ಇದ್ರಲ್ಲಿ ಹೊಟ್ಟೆ ಉರ್ಕೊಳ್ಳೋದಕ್ಕೆ ಏನ್ ಕಾರಣ ಇದೆ? ಖರ್ಚು ಮಾಡ್ತಾ ಇರೋದು ನನ್ನ ಗಂಡನ ಮನೆಯವರು. ಅಷ್ಟು ಗ್ರ್ಯಾಂಡ್ ಅರೇಂಜ್ಮೆಂಟಲ್ಲಿ ನಿಶ್ಚಿತಾರ್ಥ ಮಾಡ್ಕೊಳ್ಳೋಕ್ಕೆ ನಿಮ್ಮಿಬ್ರಿಗೆ ಏನು ಯೋಗ್ಯತೆ ಇದೆ? ಬೇಕಂದ್ರೆ ನೀನು ನಿನ್ ಶಿವು ಬಂದು ನಾದಸ್ವರ ನುಡ್ಸಿ, ಜಾಸ್ತಿನೇ ಚಿಲ್ಲರೆ ಕಾಸು ಹಾಕ್ಸ್ತೀವಿ. ಅದನ್ನ ಬಿಟ್ಟು ನನ್ನ ಸಮಕ್ಕೆ ಅದೇ ಸ್ಟೇಜ್ ಮೇಲೆ ಮದುಮಗಳಾಗಿ ನಿಲ್ಬೇಕು ಅಂದ್ರೆ ಇದು ಅಪ್ಪನ ನಿರ್ಧಾರ ಕಾತ್ಯಾಯಿನಿ. ಅಪ್ಪನಿಗೆ ಬುದ್ಧಿ ಇಲ್ಲ, ನಿರ್ಧಾರ ಮಾಡ್ಬಿಟ್ರು. ನಿನಗಾದ್ರೂ ನಿನ್ ಮಿತಿ ಅರ್ಥ ಆಗದ್ ಬೇಡವಾ? ಅಪ್ಪಾಜಿ ಮಾತನ್ನ ಯಾವತ್ತೂ ವಿರೋಧಿಸ್ತೋಳಲ್ಲ ನಾನು. ಈ ಕಳ್ಳೆಪ್ಪಗಳೆಲ್ಲ ಬೇಕಾಗಿಲ್ಲ ನನಗೆ. ಹೇಗಾದ್ರೂ ಮಾಡಿ ನಿನ್ನ ನಿಶ್ಚಿತಾರ್ಥನ ನೀನೇ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ನನ್ನ ನಿರ್ಧಾರ ಏನು ಅಂತ ಗೊತ್ತು ತಾನೆ? ಗೊತ್ತು. ನನ್ನನ್ನ ಕೊಂದು ನೀನು ಸಾಯ್ತೀಯ ಅಲ್ವಾ? ನನ್ನ ಸಾವು ನೆರ್ಲಿನ ಥರನೇ ನನ್ನ ಹಿಂಬಾಲಿಸ್ತಿದೆ ಅನ್ನೋ ಭಾವ ನನಗಿದೆ. ಆದರೆ ನನ್ನ ಕಾರಣಕ್ಕೆ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಳ್ಳೋದು ಬೇಕಾಗಿಲ್ಲ ಕಾತ್ಯಾಯಿನಿ. ಹಾಗಾದ್ರೆ ಇಬ್ಬರು ನಿಶ್ಚಿತಾರ್ಥನೂ ಒಂದೇ ದಿನ ಆಗೋದನ್ನ ತಡಿತ್ಯಾ? ಪ್ರಯತ್ನ ಮಾಡ್ತೀನಿ. ಬರೀ ಪ್ರಯತ್ನ ಸಾಲ್ದಮ್ಮ. ಆಯಿತು, ಇದು ಒಂದು ವಿಷಯದಲ್ಲಿ ಅಪ್ಪಾಜಿ ನನ್ನ ಮೇಲೆ ಬೇಸರ ಮಾಡ್ಕೊಂಡ್ರು ಪರವಾಗಿಲ್ಲ. ನಮ್ಮ ನಿಶ್ಚಿತಾರ್ಥ ನಿಮ್ಮ ಜೊತೆ ಆಗೋದು ಬೇಡ ಅಂತ ಒಪ್ಪಿಸ್ತೀನಿ. ಅಪ್ಪನ ರೂಮು ಆ ಕಡೆ. ಅರ್ಥ ಆಯ್ತು. ಹೌದು ಶಾಂತತೆ, ಇಬ್ರು ಹೆಣ್ಮಕ್ಳಿಗೂ ಒಂದೇ ದಿನ ಒಟ್ಟಿಗೆ ನಾಳೆನೆ ನಿಶ್ಚಿತಾರ್ಥ ಇಟ್ಕೊಂಡಿದ್ದೀನಿ. ಏನೋ ಖರ್ಚು ಉಳಿಸ್ಬೇಕು ಅಂತ ಅಲ್ಲ. ಕಾತ್ಯಾಯಿನಿ ಮತ್ತೆ ನಮ್ಮ ಹಿರಣ್ಮಯಿ ಇಬ್ರು ಒಂದೇ ವಯಸ್ಸಿನವರು, ಇಬ್ರಿಗೂ ಗಂಡು ಸಿಕ್ಕಿದ್ದಾರೆ. ಒಟ್ಟಿಗೆ ನಿಶ್ಚಿತಾರ್ಥ ಮಾಡಿದ್ರೆ ನಮಗೂ ಸಮಾಧಾನ ಅಲ್ವಾ? ಅದಕ್ಕೆ ಅಷ್ಟೇ. ಹಾ 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 ತಪ್ಪದೇ ಬರಬೇಕು, ಬೇಗ ಬನ್ನಿ. ಸರಿ 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 ಸರಿ. ಅಪ್ಪ, ಏನಮ್ಮ? ನಾಳೆ ನನಗೂ ಶಿವಗೂ ನಿಶ್ಚಿತಾರ್ಥ ಮಾಡೋದು ಬೇಡ. ಯಾಕೆ ಬೇಡ? ಯಾಕೆ? ಕಾತ್ಯಾಯಿನಿ ಮತ್ತೆ ಏನಾದರೂ ಅಂದ್ಲ ನಿನಗೆ? ಇಲ್ಲ, ಅವ್ರ ಗಂಡನ ಮನೆ ಖರ್ಚಲ್ಲಿ ನಮ್ಮ ನಿಶ್ಚಿತಾರ್ಥ ನಡೆಯೋದು ನನ್ಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಮ್ಮ. ನೋಡು, ನನ್ನ ಹೊಟ್ಟೆಲಿ ಹುಟ್ಟಲಿಲ್ಲ, ಆದರೂ ನನ್ನ ಬುದ್ಧಿನೇ ನನ್ನ ಮಗಳದು. ಸ್ವಾಭಿಮಾನಿ. ನನಗೂ ನಿನ್ನ ಹಾಗೆ ಯೋಚನೆ ಬಂದಿತ್ತಮ್ಮ. ಆದರೆ ಏನು ಮಾಡೋದು, ನೀನೇ ನೋಡ್ದಿಯಲ್ಲ ನಮ್ಮ ರಂಗು ಎಷ್ಟೆಲ್ಲ ಗೋಗರ್ದು ಒಪ್ಪಿಸ್ದ ಅಂತ. ಈಗ ಬೇಡ ಅಂದರೆ ರಂಗುಗೆ ಅವಮಾನ ಮಾಡ್ದಂಗೆ ಆಗತ್ತಲ್ವಾ? ಕಾತ್ಯಾಯಿನಿ ನಿಶ್ಚಿತಾರ್ಥ ಜೊತೆ ನನ್ನ ನಿಶ್ಚಿತಾರ್ಥನೂ ನಡೆದ್ರೆ
ಅವಳಿಗೆ ಅವಮಾನ ಆಗಲ್ವಾ? ಇದರಲ್ಲಿ ಕಾತ್ಯಾಯನಿಗೆ ಅವಮಾನ ಆಗೋಂಥದ್ದು ಏನೂ ಇಲ್ಲ. ಇದೆ ಅಮ್ಮ. ಪಾಪ ಕಾತ್ಯಾಯಿನಿ, ನಾನೀ ಮನೆಗೆ ಬಂದಾಗಿಂದನೂ ಅವಳ ಬಟ್ಟೆ, ಪುಸ್ತಕ, ಆಟದ ವಸ್ತು, ಎಲ್ಲದಕ್ಕಿಂತ ಮುಖ್ಯವಾಗಿ ಪ್ರೀತಿ ಎಲ್ಲಾನು ನನ್ನ ಜೊತೆನೆ ಹಂಚ್ಕೊತ ಬಂದಿದ್ದಾಳೆ. ಕಾತ್ಯಾಯಿನಿಗೆ ಮೊದಲಿಂದಾನು ಪ್ರತ್ಯೇಕವಾಗಿ ವಿಶೇಷವಾಗಿ ಕಾಣಿಸ್ಕೊಬೇಕು ಅಂತ ಆಸೆ. ಆದ್ರೆ ನನ್ನ ಕಾರಣಕ್ಕೆ ಇಷ್ಟು ವರ್ಷದಲ್ಲೂ ಒಂದೇ ಒಂದು ಸಂದರ್ಭದಲ್ಲೂ ನೆರವೇರ್ಲಿಲ್ಲ ಪಾಪ. ಈಗ ಅಂಥದ್ದೊಂದು ಸಂದರ್ಭ ಅವಳ ಬದುಕಲ್ಲಿ ಬಂದಿದೆ. ಈಗಲೂ ನಾನು ಅವಳ ಜೊತೆಗೆ ನಿಶ್ಚಿತಾರ್ಥ ವೇದಿಕೆ ಹಂಚ್ಕೊಂಡ್ರೆ ಆ ಸಂದರ್ಭ ಅವಳಿಗೆ ಉಳಿಯುತ್ತಪ್ಪ. ನಾನಾದ್ರೂ ಮದುವೆ ಆಗಿ ಇದೇ ಮನೇಲಿ ಇರ್ತೀನಿ. ಕಾತ್ಯಾಯಿನಿ ಮದುವೆ ಆಗಿ ಬೇರೆ ಮನೆಗೆ ಹೋಗ್ತಾಳಲ್ವಾ, ಅವಾಗ್ಲಾದ್ರೂ ನಾವು ಅವಳನ್ನ ಸಂತೋಷವಾಗಿ ಕಳಿಸ್ಕೊಡ್ಬೇಕಲ್ವಾಪ್ಪ. ನೀನು ಬರೀ ಕಾತ್ಯಾಯನಿ ಬಗ್ಗೆನೇ ಯೋಚನೆ ಮಾಡ್ತಿದೀಯ. ನಮ್ಮ ಬಗ್ಗೆನೇ ಯೋಚನೆ ಮಾಡೆ. ಇಬ್ರು ಹೆಣ್ಮಕ್ಳನ್ನು ಒಂದೇ ಸಲ ಒಂದೇ ವೇದಿಕೆ ಮೇಲೆ ಮದುಮಕ್ಕಳಾಗಿ ನೋಡೋ ಅದೃಷ್ಟನ ತಪ್ಪಿಸ್ಬೇಡ್ವೆ. ಇಬ್ಬರು ಹೆಣ್ಮಕ್ಳ ನಿಶ್ಚಿತಾರ್ಥ ಒಟ್ಟಿಗೆ ಮಾಡ್ತೀವಿ ಅಂತ ಊರು ತುಂಬ ಡಂಗೂರ ಸಾರಿಸಿದ್ದೀವಿ. ನೆಂಟರಿಗೆಲ್ಲ ಹೇಳಿ ಕಳ್ಸಿದೀವಿ. ಬೆಳಗಾದರೆ ಎಲ್ಲರೂ ಬಂದು ಸೇರ್ತಾರಮ್ಮ. ಏನಂತ ಉತ್ತರ ಕೊಡೋದು ಹೇಳಿ ಎಲ್ರಿಗೂ? ಕಾತ್ಯಾಯಿನಿ ಮನಸ್ಸಿನ ಹೋರಾಟನೂ ಅರ್ಥ ಮಾಡ್ಕೊಳ್ಳಿ ನೀವು. ನಿಮ್ಮ ಮುಂದೆ ಇದನ್ನ ಹೇಳ್ಬಾರ್ದು ಅನ್ಕೊಂಡಿದ್ದೆ, ಆದ್ರೆ ಕಾತ್ಯಾಯಿನಿ ಬದುಕಿನ ದೊಡ್ಡ ನಿರೀಕ್ಷೆ ಅಂದ್ರೆ ನಾನು ಅವಳ ಮುಂದೆ ಸಂತೋಷವಾಗಿರ್ಬಾರ್ದು ಅಂತ. ಅದಕ್ಕೋಸ್ಕರ ಯಾರನ್ನ ಬೇಕಾದ್ರೂ ಎದುರಾಕೊಂತಾಳೆ, ಯಾರನ್ನ ಬೇಕಾದ್ರೂ ಕೊಳೆ ಮಾಡ್ತಾಳೆ, ತನ್ನನ್ನು ಕೊಂದ್ಕೊಂತೀನಿ ಅಂತಾಳೆ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೇಳ್ದಂಗೆ ಮಾಡ್ಬಿಟ್ರೆ ಬದುಕಿದ್ರೆ ತಾನೇ ಅಪ್ಪ ನಿಶ್ಚಿತಾರ್ಥ, ಸಂತೋಷ, ಸಂಭ್ರಮ, ಮದ್ವೆ. ನೀವು ಏನು ಬೇಕಾದ್ರೂ ಮಾಡಿ, ನನ್ನ ಪರಮ ಶತ್ರು ಅವರ್ಧ ಅವರ ಮಕ್ಕಳ ನಿಶ್ಚಿತಾರ್ಥ ಯಾವುದೇ ಕಾರಣಕ್ಕೂ ನಡಿಕೂಡ್ದು ಅಷ್ಟೇ. ಮರ್ಯಾದೆನೇ ಮನೆ ದೇವರು ಅಂತ ಬದುಕ್ತಿದ್ದವನವನು ಇವತ್ತು ಮರ್ಯಾದೆ ಹೋಗಿದೆ ಅಂತ ಗೊತ್ತಾದ್ರೆ ಅವನು ಈ ಊರು ಬಿಟ್ಟೆ ಆಚೆ ಹೋಗ್ಲೇಬೇಕು. ಅವನಾಗೆ ಹೋಗ್ಬೇಕು, ಇಲ್ಲ ನಾವಾಗೆ ಕಳಿಸ್ಬೇಕು. ಅದು ಈ ಪ್ರಪಂಚದಿಂದಾನೇ. ಅಣ್ಣ, ಅವ್ರ ಸ್ವಂತ ಮಗಳು ಲವರ್ ಅಂತ ಹೋಗ್ತೀನಿ. ಅದು ಆಗದೆ ಇರೋ ಮಾತು. ನಾನು ಈಗಾಗಲೇ ಫೋನ್ ಮಾಡಿ ವರ್ಧನ ಮಗಳು ನಡತೆ ಸರಿಯಿಲ್ಲ ಅಂತ ಹೇಳೋ ಪ್ರಯತ್ನ ಮಾಡಿದೆ, ಆದ್ರೆ ಅದು ಪ್ರಯೋಜನ ಆಗ್ಲಿಲ್ಲ. ಅಣ್ಣ, ಮದುವೆ ಹುಡುಗನ್ನ ಎತ್ತಾಕೊ ಬಂದ್ರೆ ವರ್ಧನ ಮಕ್ಕಳನ್ನ ಇಬ್ರು ಅಳಿಯಂದ್ರು ತುಂಬಾ ಹಚ್ಕೊಂಡಿದ್ದಾರೆ. ಬೆದರಿಕೆಗೆ ಬಗ್ಗಿ ಅವರು ಸಂಬಂಧನ ಮುರ್ಕೊಳ್ಳೋರಲ್ಲ. ವರ್ಧ ಒಂದು ರೀತಿಯಲ್ಲಿ ನನ್ನನ್ನ ರೊಚ್ಚಿಗೆಬ್ಬಿಸಿದ್ರೆ ಅವರ ದತ್ತು ಮಗಳು ಹಿರಣ್ಮಯಿ ಇನ್ನೊಂದು ರೀತಿಯಲ್ಲಿ ನನ್ನನ್ನ ಹೊಟ್ಟೆ ಉರಿಸ್ತಾ ಇದ್ದಾಳೆ. ಅಪ್ಪ ಮಗಳು ಇಬ್ರಿಗೂ ಶಿಕ್ಷೆ ಆಗ್ಬೇಕು. ಆ ತರ ಏನಾದ್ರೂ ಇದ್ರೆ ಭಯ ಹೇಳಿ. ಆ ಹಿರಣ್ಮಯಿನ ಎತ್ತಾಕೊಂಡ್ ಬಂದ್ರಂಗಣ. ವರದರಾಜು ಮಗಳಿಗೆ ಹಿರಣ್ಮಯಿನ್ ಕಂಡ್ರೆ ಆಗೋದಿಲ್ಲ. ಹಿರಣ್ಮಯಿ ಕಾಣಿಸ್ಲಿಲ್ಲ ಅಂದ್ರು ತನ್ನ ನಿಶ್ಚಿತಾರ್ಥನ ನಿಲ್ಸಕ್ ಬಿಡಲ್ಲ ಅವ್ರ ಮಗಳು.
ಆದ್ರೆ ನನಗೆ ಅವ್ರ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ ನಡೆಯೋದು ಬೇಕಾಗಿಲ್ಲ. ಅಣ್ಣ ಅವ್ರ ಸ್ವಂತ ಮಗಳನ್ನ ಎತ್ತಾಕ ಬಂದ್ರೆ? ಶಬಾಷ್, ಇದು ಇದು ಐಡಿಯಾ ಅಂದ್ರೆ. ಹೇಗೋ ಒಂದ್ಸಲ ತಾನು ಇಷ್ಟಪಟ್ಟಿದ್ದು ಹುಡುಗ ಸಿಗ್ಲಿಲ್ಲ ಅಂತ ಮನೆ ಬಿಟ್ಟು ಹೋಗಿದ್ಲು. ಈಗ ಈ ಹುಡುಗ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಓಡೋಗಿದ್ದಾಳಂತ ಸುದ್ದಿ ಮಾಡ್ತೀನಿ. ನಿಶ್ಚಿತಾರ್ಥ ಮುರಿದು ಬೀಳುತ್ತೆ. ಬರೀ ಬೀಗ್ರ ಮುಂದೆ ಅಲ್ಲ, ಇಡೀ ಊರ್ ಜನರ ಮುಂದೆ ಆ ವರ್ಧ ತಲೆ ತಗ್ಸಿ ನಿಲ್ತಾನೆ. ಊರೇ ಬಿಡ್ತಾನೆ, ಇಲ್ಲ ಅಂದ್ರೆ ಪ್ರಾಣನೇ ಬಿಡ್ತಾನೆ. ಇನ್ನು ತಡ ಮಾಡೋದ್ ಬೇಡ, ಹೋಗಿ ಆ ಹುಡುಗಿನ ಎತ್ತಾಕೊಂಬನ್ನಿ. ಆ ಹುಡುಗಿ ಫೋಟೋನ ಈಗಲೇ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ. ಹೋಗಿ. ವರ್ಧಾ, ನಿನ್ ಟೈಮ್ ಹತ್ರ ಬಂದ್ಬಿಡ್ತು. ಅಕ್ಕವ್ರೆ ಕಾಫಿ. ಯಾರು ನೀವು? ಕೆಲಸದೊಳಕರೆ ಯಾರು ಗೊತ್ತು ಮಾಡಿರೋದು? ಲಕ್ಷ್ಮಿ ಅಮ್ಮವರು. ಹಿರಣ್ಮಯ್ಯ ಯಾಕಂದ್ರೆ ಮದ್ವೆ ಅಂತಲ್ಲ, ಅದಕ್ಕೆ ಇನ್ ಮುಂದೆ ನೀನೇ ಕೆಲಸ ಮಾಡ್ಕೊಂಡು ಹೋಗಂತ ಹೇಳಿದ್ರು. ಸರಿ, ನೀವು ಹೋಗಿ.